ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಿಜೆಪಿ ವಿರುದ್ಧ ಸುಳ್ಳು ಜಾಹೀರಾತು ಆರೋಪದ ಪ್ರಕರಣ. ಕೋರ್ಟ್ ಎದುರು ಹಾಜರಾದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಕೇಶವ್ ಪ್ರಸಾದ್ ಸಲ್ಲಿಸಿದ ಅರ್ಜಿ ವಿಚಾರಣೆಯಲ್ಲಿ ಹಾಜರು. ರಾಹುಲ್ ಗಾಂಧಿ ಗೈರು ಕುರಿತಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ. ಸಿಎಂ ಡಿಸಿಎಂಗೆ ಜಾಮೀನು ಮಂಜೂರು. ಬಾಂಡ್ಗೆ ಸಹಿ ಹಾಕಿ ತೆರಳಿದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು. 18 ಬೇರೆ ಖಾತೆಗಳಿಗೆ ರವಾನೆಯಾಗಿತ್ತು. ನಿಗಮದ 89.62 ಕೋಟಿ ಹಣ. ಆರ್ಬಿಎಲ್ ಬ್ಯಾಂಕ್ನ ಮಹತ್ವದ ದಾಖಲೆ. ನ್ಯೂಸ್ ಫಸ್ಟ್ಗೆ ಲಭ್ಯ. ಚಂದ್ರಶೇಖರ್ ಆತ್ಮಹತ್ಯೆ ಕೇಸ್ ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರದ ಸರ್ಕಸ್. ಮುಜುಗರದಿಂದ ಪಾರಾಗಲು ಸರ್ಕಾರದ ಪ್ಲಾನ್. ಕೂಡಲೇ ಎಚ್ಚೆತ್ತು ಎಸ್ಐಟಿ ರಚಿಸಿತ್ತ ಸರ್ಕಾರ. ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ. ಎಸ್ಐಟಿಯಿಂದ 2 ಅಧಿಕಾರಿಗಳ ಬಂಧನ. ಇವತ್ತೇ ಪದ್ಮನಾಭ್, ಪರಶುರಾಮ್ ಇಬ್ಬರು ಕೋರ್ಟ್ ಎದುರು ಹಾಜರು. ಸಚಿವ ನಾಗೇಂದ್ರ ಮೇಲೆ ಆರೋಪ ಖಂಡನೆ. ಬಳ್ಳಾರಿ ಕನಕದುರ್ಗಮ್ಮ ಗುಡಿಯಿಂದ ಡಿಸಿ ಕಚೇರಿವರೆಗೆ ಬೆಂಬಲಿಗರ ಪಾದಯಾತ್ರೆ. ಸಿಎಂ ಡಿಸಿಎಂಗೆ ಜಿಲ್ಲಾಧಿಕಾರಿ ಮೂಲಕ ಮನವಿ ಪತ್ರ. ಬೆಂಗಳೂರಿಗೆ ಬಂದರೂ ಮನೆಗೆ ಹೋಗಲಾಗದಂತ ಪರಿಸ್ಥಿತಿ. ನಿನ್ನೆ ರಾತ್ರಿ ಎಸ್ಐಟಿ ಕಸ್ಟಡಿಯಲ್ಲಿ ಕಳೆದ ಪ್ರಜ್ವಲ್ ರೇವಣ್ಣ ಸಾಮಾನ್ಯ ಆರೋಪಿಯಂತೆ ಇರೋದಕ್ಕೆ ಪರದಾಟ. ಪ್ರಜ್ವಲ್ ಕಸ್ಟಡಿಗೆ ಪಡೆದ ಬಳಿಕವೂ ಅದೇ ರೂಮ್. ಬಂಧಿಸಿ ಕರೆತಂದಾಗ ಕೊಟ್ಟಿದ್ದ ರೂಮ್, ಟಾಯ್ಲೆಟ್ ಬಳಕೆಗೆ ಕೊಟ್ಟ ಎಸ್ಐಟಿ. ರಾತ್ರಿ ಉಳ್ಕೊಳ್ಳೋ ವ್ಯವಸ್ಥೆಯೂ ಅಲ್ಲೇ ಆಗಿತ್ತು. ಪ್ರಜ್ವಲ್ ಸ್ವಇಚ್ಛಾ ಹೇಳಿಕೆ ದಾಖಲಿಸಿದ ಎಸ್ಐಟಿ, ಮಹಿಳೆಯರ ಪರಿಚಯ ಇದೆ, ಆದರೆ ವಿಡಿಯೋದಲ್ಲಿ ನಾನಿಲ್ಲ, ಅತ್ಯಾಚಾರ ಕೂಡ ಮಾಡಿಲ್ಲ, ವಿಡಿಯೋಗಳನ್ನು ನನಗೆ ಕಳಿಸಿದ್ದೇ ಕಾರ್ತಿಕ್ ಅಂತಿದ್ದಾರೆ ಪ್ರಜ್ವಲ್ ರೇವಣ್ಣ. ಇದು ರಾಜಕೀಯ ಪಿತೂರಿ. ಸುಖಾಸುಮ್ಮನೆ ನನ್ನನ್ನು ಸಿಲುಕಿಸಲಾಗಿದೆ. ನಿಮ್ಮ ಕೆಲಸ ನೀವು ಮಾಡಿ, ನಾನೇನನ್ನೂ ಹೇಳಲ್ಲ. ಎಸ್ಐಟಿ ಅಧಿಕಾರಿಗಳೆದುರು ತಂದೆಯ ಹಾದಿಯನ್ನೇ ಹಿಡಿದ್ರ ಪ್ರಜ್ವಲ್ ರೇವಣ್ಣ. ವಿಡಿಯೋ ರೆಕಾರ್ಡ್ ಮಾಡಿದ ಮದರ್ ಡಿವೈಸ್ ಎಸ್ಐಟಿಗೆ ಸಿಗತ್ತಾ? ಮೊಬೈಲ್ ಕಳೆದು ಹೋಗಿದೆ ಎಂದಿರೋ ಪ್ರಜ್ವಲ್. ಈಗ ಮೊಬೈಲ್ ಪತ್ತೆ ಮಾಡೋದೇ ತನಿಖಾಧಿಕಾರಿಗಳಿಗೆ ದೊಡ್ಡ ಚಾಲೆಂಜ್. ಇವತ್ತೇ ಹೊಳೆನರಸೀಪುರಕ್ಕೆ ಕರೆದೊಯ್ತಾರಾ ಎಸ್ಐಟಿ ಅಧಿಕಾರಿಗಳು? ಪ್ರಜ್ವಲ್ ರೇವಣ್ಣರನ್ನ ಕರೆದೊಯ್ದು ನಡೆಸಬೇಕು ಸ್ಪಾಟ್ ಮಹಜರು. ಚನ್ನಾಂಬಿಕಾ ನಿವಾಸದಲ್ಲಿ ಸ್ಥಳ ಮಹಜರು ಸಾಧ್ಯತೆ. ಸದ್ಯ 6 ದಿನಗಳ ಕಸ್ಟಡಿಗೆ ಪಡೆದಿರೋ ಎಸ್ಐಟಿ ಟೀಮ್ ಅಷ್ಟಕ್ಕೆ ಅಂತ್ಯ ಆಗೋದು ಡೌಟ್ ಅಂತಿದೆ ಮೂಲಗಳು. ಹೊಳೆನರಸೀಪುರ ಕೇಸ್ ಬಳಿಕ ಇನ್ನೆರಡು ಕೇಸ್ನಲ್ಲೂ ಪ್ರಜ್ವಲ್ ವಶಕ್ಕೆ ಪಡೆಯಲು ಎಸ್ಐಟಿ ಸಿದ್ಧತೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಹಿನ್ನೆಲೆ ಭವಾನಿ ರೇವಣ್ಣಕ್ಕೆ ಶುರುವಾಗಿದೆ ಬಂಧನದ ಭೀತಿ. ಅಜ್ಞಾತ ಸ್ಥಳದಲ್ಲಿರೋ ಮಾಜಿ ಸಚಿವರ ಪತ್ನಿಯ ಮುಂದಿನ ನಡೆ ಏನು? ರೈತ ಸಂಪರ್ಕ ಕೇಂದ್ರಕ್ಕೆ ಸಿಮೆಂಟ್ ಬೆಡ್ ಕೆಲಸ. ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಹಣ ಕೊಡಲಿಲ್ಲ ಅಂತ ಆತ್ಮಹತ್ಯೆ. ದಾವಣಗೆರೆಯ ಸಂತೆಬೆನ್ನೂರಲ್ಲಿ ನೇಣಿಗೆ ಶರಣಾದ ತುಂಡು ಗುತ್ತಿಗೆದಾರ ಪ್ರಸನ್ನಗೌಡ. ಪರಿಷತ್ ಪ್ರವೇಶದ ಆಸೆಯಲ್ಲಿದ್ದ ಸಿಟಿ ರವಿಗೆ ಮತ್ತೆ ನಿರಾಸೆ. ಒಕ್ಕಲಿಗ ಮಹಿಳಾ ಕೋಟದಡಿಯಲ್ಲಿ ಸುಮಲತಾ ಅಂಬರೀಷ್ಗೆ ಟಿಕೆಟ್ ಸಾಧ್ಯತೆ. ಸಂಘಟನೆಗಷ್ಟೇ ಸೀಮಿತವಾದ್ರ ಮಾಜಿ ಸಚಿವ. ಲೋಕಸಭಾ ಚುನಾವಣಾ ಫಲಿತಾಂಶ ಹಿನ್ನೆಲೆ ವಾರಾಂತ್ಯದಲ್ಲಿ ಫುಲ್ ಎಂಜಾಯ್ ಮಾಡಬೇಕು ಅಂದುಕೊಂಡ ಮದ್ಯಪ್ರಿಯರಿಗೆ ಶಾಕ್. ಇವತ್ತು ಸಂಜೆ 4 ಗಂಟೆಯವರೆಗೆ ಮಾತ್ರ ಮದ್ಯ ಮಾರಾಟಕ್ಕೆ ಅವಕಾಶ. ಇಂದು ಸಂಜೆ ಬಹಿರಂಗವಾಗುತ್ತೆ ಎಕ್ಸಿಟ್ ಪೋಲ್ ಭವಿಷ್ಯ. ಎಕ್ಸಿಟ್ ಪೋಲ್ ಚರ್ಚೆಯನ್ನು ಬಹಿಷ್ಕರಿಸಿದ ಕಾಂಗ್ರೆಸ್. ಕೈ ನಾಯಕರ ನಡೆಗೆ ಬಿಜೆಪಿ ನಾಯಕರಿಂದ ತಿರುಗೇಟು.
ಮಹಿಳಾ ಸಹೋದ್ಯೋಗಿಗೆ ಲೈಂಗಿಕ ಕಿರುಕುಳದ ಆರೋಪ. ಕುಂದಾಪುರ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರಾಬರ್ಟ್ ರೆಬೆಲ್ಲೋ ಕರ್ತವ್ಯದಿಂದ ವಜಾ. ಉಡುಪಿ ಡಿಸಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶ. ಉಡುಪಿಯಲ್ಲಿ ಗರುಡ ಗ್ಯಾಂಗ್ ವಾರ್ ಹಿನ್ನೆಲೆ ಪೊಲೀಸರ ಕಾರ್ಯಾಚರಣೆ. ಮಣಿಪಾಲದಲ್ಲಿ ಪಬ್ಬು ಮತ್ತು ಬಾರ್ಗಳ ಮೇಲೆ ರೇಡ್. ಅಕ್ರಮ ಚಟುವಟಿಕೆ, ಮಾದಕ ದ್ರವ್ಯಗಳ ಸೇವನೆಗೆ ಅವಕಾಶ ನೀಡದಂತೆ ಎಚ್ಚರಿಕೆ. ಮಲೈಕಾ ಅರೋರಾ ಅರ್ಜುನ್ ರಿಲೇಶನ್ಶಿಪ್ ಬ್ರೇಕಪ್. ಭವಿಷ್ಯದ ಕಾರಣದಿಂದ ಪರಸ್ಪರ ಸಹಮತದಿಂದ ದೂರ. ತನಗಿಂತ 12 ವರ್ಷ ಕಿರಿಯ ಅರ್ಜುನ್ ಜೊತೆ ಡೇಟಿಂಗ್ನಲ್ಲಿದ್ದ ಮಲೈಕಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.